हाँ हाँ हाँ, आप क्वेश्चन पूछ सकते हैं, क्यों करना है ये सब, ठीक है। हम थोड़ा माइक टेस्ट करना हेलो हेलो हाय एवरीवन। तो हम लोग आज नैनी ट्रेनिंग के लिए यहाँ पे बैठे हैं और वी आर गोइंग टू हैव स्मॉल पॉइंट्स विच वी आर गोइंग टू इलैबोरेट in mostly in Kannada. You can ask about a few questions about the hygiene. ಹಲೋ ಇದು ಮಗು ನೋಡ್ಕೊಳಕ್ ಬರುತ್ತಲ್ವಾ? ಬರುತ್ತೆ. ಮಗು ನೋಡ್ಕೊಂಡು ಹೈಜೀನ್ ಅಂದ್ರೆ ಏನ್ ಹೇಳಿ? ಅದೇ ಇವಾಗ ಮಗುಗೆ ಏನು ಇನ್ಫೆಕ್ಷನ್ ಆಗ್ದಲೆ ಇದು ದೊಡ್ಡ ಜ್ಯುವೆಲ್ಲರ್ಸ್ ಹಾಕೊಳ್ದಲೆ ಮತ್ತೆ ಓವರ್ ಬ್ಯಾಂಗಲ್ಸ್ ಹಾಕೊಳ್ದಲೆ ನೋಡ್ಕೋಬೇಕು. Personal hygiene ಅಂದ್ರೆ ಕ್ಲೀನ್ ಆಗಿರ್ಬೇಕು, ಮತ್ತೆ ಡೀಸೆಂಟ್ ಆಗಿ ಡ್ರೆಸ್ ಹಾಕ್ಬೇಕು, ಡ್ರೆಸ್ ಹಾಕೋಬೇಕು, ಮತ್ತೆ ಓವರ್ ಮೇಕಪ್ ಮಾಡಬಾರ್ದು, ಮತ್ತೆ ಮಗುಗ್ ಚುಚ್ಚೋ ತರ ಯಾವ್ದು ಬಳೆ ಹಾಕಂಗಿಲ್ಲ, ಡ್ರೆಸ್ ಹಾಕಂಗಿಲ್ಲ ಚುಚ್ಚೋ ತರ. ಮತ್ತೆ ಮಗುಗೆ ನಾವು ಫಸ್ಟ್ ಆಫ್ ಆಲ್ ಕ್ಲೀನ್ ಆಗಿತ್ತು, ಮಗುಗೆ ಕ್ಲೀನ್ ಆಗಿ ಇರ್ಸ್ಕೋಬೇಕು. ಮತ್ತೆ ಅದೇ ಮಗುಗೆ ಕ್ಲೀನ್ ಆಗಿ ನೋಡ್ಕೋಬೇಕು. ಸರಿ. And before touching the baby, we need to wash the hand. ಅದೇ ನಾವು ಮಗುನ ಮುಟ್ಟೋಕ್ಕೂ ಮುಂಚೆ ನಾವು ಫಸ್ಟ್ ಹ್ಯಾಂಡ್ ವಾಶ್ ಮಾಡಿ ಮಗುನ ಮುಟ್ಬೇಕು. ನೆಕ್ಸ್ಟ್ ಆಮೇಲೆ ಇನ್ನ ಏನ್ ಗೊತ್ತು ಮಗುನ? ಆಮೇಲೆ ಮಗುಗೆ ಅದೇ ಎಲ್ಲೂ ಕರೆಂಟು ಇರೋ ಥರ ನೋಡ್ಕೋಬೇಕು. ಮಗುನ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಇಟ್ಟಿದ್ರೆ ಅದನ್ನೆಲ್ಲ ಮುಟ್ಟಕ್ಕೆ ಬಿಡಬಾರ್ದು. ಮತ್ತೆ ಅವ್ರ ಮಗುಗೆ ಏನಾದ್ರು ಒಂದು ಚಿಕ್ಕ ಗಾಯ ಆದ್ರೂ ಫಸ್ಟ್ ಪೇರೆಂಟ್ಸಿಗೆ ಹೋಗಿ ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಏನೇ ಆದ್ರೂ ಹುಷಾರಾಗಿ ನೋಡ್ಕೋಬೇಕು. All the time keep an eye on the baby. ಮಗು ಮೇಲೆ ಯಾವಾಗ ಒಂದ್ ಕಣ್ಣಿಟ್ಟೇ ಇರ್ಬೇಕು. ಇದು ನಿಮ್ಮನೆ ತರಾನೇ ಅನ್ಕೋಬೇಕು, ಆದ್ರೂ ಹುಷಾರಾಗಿರ್ಬೇಕು. ಏನೇ ಆದ್ರೂ ಇದ್ ಮಾಡಂಗಿಲ್ಲ, ಏನ್ ಇತ್ಕೊಳಂಗಿಲ್ಲ, ಏನಿದ್ರು ನಾ ಕೇಳ್ಬಿಟ್ಟು ಟಚ್ ಮಾಡ್ಬೇಕು ಆತರ. Next is child safety is done. Nice. So the feeding, like feeding on time, playing. ಊಟ ಮಗುದು ಊಟ ಮಗುಗೆ ಅದೇ ಟೈಮ್ ಸರಿಯಾಗಿ ಊಟ ಮಾಡಿಸ್ಬೇಕು. ಮಗು ಊಟ ಮಾಡಲ್ಲ ಅಂತ ಆಟ ಮಾಡಿದ್ರೆ ಪೇರೆಂಟ್ಸ್ ಇನ್ಫಾರ್ಮ್ ಮಾಡ್ಬೇಕು ಹೊರತು ನಾವು ಹೊಡ್ತಿ ತಿನ್ಸ್ಬಂಗಿಲ್ಲ. ಕರೆಕ್ಟ್. Now same question with the ಮೈಕ್ ಹಾಕೊಳ್ಳಿ. ಹಲೋ ಮ್ಯಾಮ್, ಮಗು ನೋಡ್ಕೊಳೋ ಬಗ್ಗೆ ಏನೇನು ಗೊತ್ತು ಹೇಳಿ ಮೇಡಮ್ ನಿಮ್ಗೆ? ಹ್ಯಾರ್ ಕ್ಲೀನ್ ಆಗಿರ್ಬೋದು, ಹ್ಯಾರು ಅವ್ರ ಊಟ ತಿನ್ಬಾರ್ದು ಹೋಗ್ಬಿಡುತ್ತೆ, ಚಿಕ್ಕ ಚಿಕ್ಕ ಹ್ಯಾರ್ ಇರ್ಬೇಕು, ನೇಲ್ಸ್ ಫುಲ್ ಕಟ್ ಮಾಡ್ಬೇಕು, ಮೈನ್ ರಿಂಗ್ ಹಾಕ್ಬಾರ್ದು, ಕಾಲ್ ಜಗ್ಗೆ ಇರ್ತಿರ್ತದೆ ಅದು ಕಾಲ್ ಚೈನ್ ಅದು ಹಾಕ್ಬಾರ್ದು, ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು, ಸಾಫ್ಟ್ ಆಗಿ ಡ್ರೆಸ್ ಹಾಕ್ಬೇಕು. ನಾವು ಎಷ್ಟು ಸಾಫ್ಟ್ ಆಗಿದ್ದೀವೋ ಆ ತರ ಮಕ್ಕಳನ್ನ ನಾವು ಸಾಫ್ಟ್ ಆಗಿ ನೋಡಕ್ಕೆ ಹ್ಯಾಂಡಲ್ ಮಾಡೋಕೆ ಗೊತ್ತಾಗುತ್ತೆ. ಮೈನು ಪಾಪುನ ಎತ್ತು 6 ಮಂತ್ ಆಗ್ಲಿ 1 ಮಂತ್ ಬೇಬಿ ಆಗ್ಲಿ 8 ಮಂತ್ ಬೇಬಿ ಆಗ್ಲಿ ಅವರು ಹೆಂಗ್ ಆಟ ಮಾಡ್ತಾರೋ ಆ ತರ ನಾವು ಅವ್ರ ಥಿಂಗ್ಸ್ ಏನಿರ್ತಾರೆ ಅದು ಅವ್ರ ಯೋಚನೆ ಹೆಂಗಿದೆ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು 2 ಬೇಬಿ ಎತ್ತಿಸ್ಬಿಟ್ಟು 18 ಇಯರ್ಸ್ ನಮ್ಗೆ ಗೊತ್ತಾಗುತ್ತೆ. ಸೊ 7 ಮಂತ್ ಬೇಬಿಗೆ ಸ್ನಾನ ಎಲ್ಲ ಮಾಡ್ಸಲ್ಲ, ನಾವು ಮಾಡಿದ್ವಿ, ಮಸಾಜ್ ಮಾಡಿದ್ವಿ, ಎಲ್ಲ ಗೊತ್ತು ನಮ್ಗೆ. ಸೊ ಅವ್ರು ಆಟ ಆಡ್ತಾ ನಾವು ಆಟ ಆಡಿಸ್ಬೇಕು. ಅವ್ರ ಮಕ್ಳಂದ್ರೆ ನಾವು ಮಕ್ಳ ತರ ಇರ್ಬೇಕು. ಮೈನ್ ದೊಡ್ಡ ತರ ನಾವು ಕಾಣಿಸ್ಬಾರ್ದು, ಅಲ್ಲಿ ಅವ್ರ ಬೇಬಿಯಿಂದ ನಾವು ಬೇಬಿಲೇ ಇರ್ಬೇಕು. ಕೋಪ ಮಾಡ್ಕೊಂಡಾಗಲ್ಲ ನಾವು ಹೊಡಿಯೋದು ಅದೆಲ್ಲ ಮಾಡಂಗಿಲ್ಲ. ಇವಾಗ ಬೇಬಿ ಹೆಂಗ್ ಆಟ ಮಾಡುತ್ತೆ ಆತರ ನಾವು ಅದ್ ಅರ್ಥ ಮಾಡ್ಕೊಂಡು ನಮ್ಗೆ ಅರ್ಥ ಗೊತ್ತಾಗುತ್ತೆ ಯಾಕೆ ಆಗುತ್ತೆ ಅಂತ. ತಿನ್ಸ್ಬಿಟ್ಟು ಸ್ವಲ್ಪ ಡೈಜೆಷನ್ ಮಾಡ್ತಾರ, ಹಾಲು ಕೊಡ್ಸೋದು ಬ್ಯಾಕ್ ಸೈಡ್ ಹಿಂಗ್ ಡೈಜೆಷನ್ ಮಾಡ್ತಾರ, ಅದು ಇದೆ ಸ್ವಲ್ಪ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ, ಏನ್ ಹೇಳ್ತಾರೆ 22 ಮೆಂಬರ್ಸ್ ಇದ್ದಾರೆ. ಸೊ ನಮ್ಗೆ ಅಪಾಯಸ ಇದೆ. ಏನೇ ಆದ್ರೂ ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ಬೇಕು ಡೈಲಿ. ಒಂದೊಂದ್ ರ್ಯಾಶಸ್ ಆಗಿರ್ಲಿ ಏನೇ ಆಗಿರ್ಲಿ ಡೈಲಿ ಅದ್ ಅಪ್ಡೇಟ್ ಬಿಡು ಇಷ್ಟೇ ಆಗಿದೆಲ್ಲ ಅಂತ ಇದ್ ಮಾಡ್ಬಾರ್ದು. ಏನೇ ಆಗ್ಲಿ ಅವತ್ತು ನಿನ್ನದ ಇದ್ ಮಾಡ್ಬಿಡ್ಬೇಕು. ಅದೇನೆ ಬಿಡು ಹೋಗ್ಲಿ ನಾಳೆ ಇಡೋಣ ಅಂತ ಇರ್ಬಾರ್ದು. ಕೇರ್ಲೆಸ್ ಆಗಿ ಇರ್ಬಾರ್ದು, ಕೇರ್ಫುಲ್ ಆಗಿ ನೋಡ್ಕೋಬೇಕು ನಮ್ಮ ಮಗು ತರ. ಅದೇನೆ ಮೇಡಮ್, ನಮ್ಗೆ ಒಂದು ನೊಳ್ಸ್ಕೊಂಡು ಹೋದ್ರೆ ಅಲ್ಲಿ ತುಂಬಾ ಇದಾಗಿರುತ್ತೆ, ನಮಗೂ ಯೂಸ್ಫುಲ್ ಆಗಿರುತ್ತೆ. ಕೆಲಸ ಮಾಡುವಾಗ ಫುಲ್ ಶಾಂತ ಇರ್ಬೇಕು, ಶಾಂತಿಯಾಗಿರ್ಬೇಕು, ಕಾಮ್ ಆಗಿರ್ಬೇಕು. ಕರೆಕ್ಟ್ ಮೇಡಮ್. ಶೌಟಿಂಗ್ ಬೇಡ, ಕಿರ್ಚಾಡೋದ್ ಬೇಡ, ಏನು ಬೇಡ. ಮೈನ್ ಫೋನ್ ಸೈಲೆಂಟ್ ಆಗಿರ್ಬೇಕು. ಎಮರ್ಜೆನ್ಸಿ ಬಂದ್ರೆ ಮಾತ್ರ ಫೋನ್ ಯೂಸ್ ಮಾಡಬೇಕು. Communication with the parents. So if any daily updates. I said no mama. She said that. So daily updates, what you are looking for. Like when you are taking care of baby and any things happens, like baby fall or any baby sick, how to communicate with the parents. ಅದೇ ಏನೇ ಆದ್ರೂ ಪೇರೆಂಟ್ಸ್ ಹೇಳ್ಬೇಕು ಅಂತ ತಕ್ಷಣ ಇವಾಗ ಮಗು ಬಿದ್ದಿದ ತಕ್ಷಣ ಹೋಗಿ ಪೇರೆಂಟ್ಸ್ ಇನ್ಫಾರ್ಮ್ ಮಾಡ್ಬೇಕು. ಮೈ ಮಿಸ್ ಆಗಿ ಮಗು ಬಿದ್ದಿದೆ ಆತರ ಏನ್ ಹೇಳ್ತೀರಾ ಅಂತ. ಮ್ಯಾಮ್ ಅದೇ ನಿಮ್ ಪಾಪು ಇದ್ರ ಆಗಿದೆ ಅಂತ ಇನ್ಫಾರ್ಮ್ ಮಾಡ್ತೀನಿ. ತಕ್ಷಣ ಹೇಳ್ಬೇಕು, ಇನ್ಫಾರ್ಮ್ ಮಾಡ್ಬೇಕು. ಇಲ್ಲಾಂದ್ರೆ ಅದು ಗಾಯ ಸ್ವಲ್ಪ ಇದಾಗಿ ಇನ್ಫೆಕ್ಷನ್ ಆಗುತ್ತೆ.
And next thing is the first aid box. First aid box where all the medicine like Dettol, Cotton. ಅಂತದ್ದು ಹಾಕಿದ್ರೆ ಸ್ವಲ್ಪ ಅಂದ್ರೆ ಇವಾಗ ಹೊಡ್ತಾ ಬಿದ್ದಿದೆ ಅಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ಲಿ ಅದೇ ಡೆಟಾಲ್ ಎಲ್ಲಿ ಹೊಡ್ತಾ ಬಿದ್ದಿದೆ ಆ ಜಾಗದಲ್ಲಿ ಕಾಟನ್ ಇಂದ ಅಪ್ಲೈ ಮಾಡ್ಬೇಕು, ಐಸ್ ಕ್ಯೂಬ್ ಇಡಬೇಕು. ಐಸ್ ಕ್ಯೂಬ್ ಇಡ್ಬೇಕು. ಕರೆಕ್ಟ್ ಮ್ಯಾಮ್. ಅದು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ ಯೂಸ್ ಮಾಡ್ಬೇಕು. ಅಲ್ಲಿದೆ ಅಂತ ನಾವ್ ಎತ್ಕೊಂಡ ಮೇಲೆ ಒಬ್ಬೊಬ್ರು ಬಾಡಿ ಮಗು ಸೆನ್ಸಿಟಿವ್ ಇರುತ್ತೆ ಸ್ಕಿನ್ಸು, ನಮಗ್ ಗೊತ್ತಾಗಲ್ಲ. ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ನಾವ್ ಹೇಳ್ಬೇಕು, ಮ್ಯಾಮ್ ನಾವ್ ಅಪ್ಲೈ ಮಾಡ್ಬೋದಾ ಡೆಟಾಯ್ಲ್ ಅಂತ ಕೇಳಿ ಅವ್ರು ಇನ್ಫಾರ್ಮ್ ಮಾಡಿದ್ರೆ ಓಕೆ ಅಪ್ಲೈ ಮಾಡಿ ಅಂದಾಗ ನಾವ್ ಮಾಡ್ಬೇಕು. ಇಲ್ಲ ಅಲ್ಲಿದೆ ಅಂತ ನಾವೇ ಎತ್ಕೊಂಡು ಅಪ್ಲೈ ಮಾಡೋದು ತಪ್ಪು. ಬಿಕಾಸ್ ಯಾಕಂದ್ರೆ ಒಂದೊಂದ್ ಮಗು ಸ್ಕಿನ್ ಒಂದೊಂದು ಸೆನ್ಸಿಟಿವ್ ಆಗಿರುತ್ತೆ ಅಲ್ವಾ. ಆಮೇಲೆ ವಾಶ್ರೂಮ್ ಹೋದ್ರು ಅಷ್ಟೇನೆ ನೀಟ್ ವಾಶ್ ಮಾಡ್ಬೇಕು, ಫ್ಲಶರ್ ಯೂಸ್ ಮಾಡೋದು. ಬಿಕಾಸ್ ಸೆನ್ಸಿಟಿವ್ ಪಾರ್ಟ್ಸ್ ಮಗು ಅಂದ್ಮೇಲೆ ಅಲ್ವಾ. ಅದೊಂದು ಇದೆ ವೈಪರ್ಸ್ ಅದೇ ಕ್ಲೀನ್ ಆಗಿ ಮಾಡ್ಬಿಟ್ಟು ಎಲ್ಲ ಕ್ಲೀನ್ ಆದ್ಮೇಲೆ ನಾವು ಹೋಗಿ ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ಬೇಕು. ಹ್ಯಾಂಡ್ ವಾಶ್ ಮಾಡ್ಬಿಟ್ಟು ಒಂದು ಕ್ಲಾತ್ ಅಲ್ಲಿ ಎಲ್ಲ ಮಾಡ್ಬಿಟ್ಟು ಆಮೇಲೆ ಮಕ್ಕಳನ್ನ ಎತ್ತಬೇಕು. ನಾವು ಕರೆಕ್ಟ್ ಆಗಿ ನಾವು ಇದ್ರೆ ಮಕ್ಕಳು ಕರೆಕ್ಟ್ ಆಗಿದ್ದಾರೆ. ಕರೆಕ್ಟ್. Okay. So next is the respect the house rules. So each family have their own rule to way you should behave. So some parents they want the way they want baby, how to take care of a baby. You have to follow. When they say you should not enter in that particular area or you should not take a baby without their permission, you should not go out. You can't just say no, baby was crying so I have taken out. You should not. So the rule made by parents you should always follow by default. ಅದೇ ಇವಾಗ ಮಗು ಬಿದ್ದಿದೆ ಅಂದ ತಕ್ಷಣ ನೀನ್ ರೂಮ್ ಅಲ್ಲಿ ಹೋಗಿ ಬಾಗ್ಲ ಹಾಕೋಬಾರ್ದು, ಮತ್ತೆ ನಿನ್ ಪಾಡಿಗೆ ನೀನ್ ಇರ್ಬಾರ್ದು. ಅದನ್ನ ಪೇರೆಂಟ್ಸ್ಗೂ ಹೇಳ್ಬೇಕು, ನೀನು ಸರಿಯಾಗಿ ನೋಡ್ಕೋಬೇಕು ಅಂತ. ಪೇರೆಂಟ್ಸ್ ಪರ್ಮಿಷನ್ ಆದ್ರೆ ಹಾಸ್ಪಿಟಲ್ ಹಾಕೊಂಡು ಹೋಗ್ಬೇಕು. ಪೇರೆಂಟ್ಸ್ ಏನ್ ಹೇಳ್ತಾರೋ ಅವ್ರ ಜವಾಬ್ದಾರಿ. ಅವ್ರು ಹೆಂಗ್ ಹೇಳ್ತಾರೋ ನಾವು ಹಂಗೆ ಕೇಳ್ಬಿಟ್ಟು ಹೋಗ್ಬೇಕು. ಕರೆಕ್ಟ್ ಮ್ಯಾಮ್. ಆಚೆ ಕರ್ಕೊಂಡು ಹೋಗಿ ಅಂದ್ರೆ ಆಚೆ ಕರ್ಕೊಂಡು ಹೋಗ್ಬೇಕು, ಅದು ಕೇಳ್ಬೇಕು. ಇಲ್ಲೇನ ಆಚೆ ಕೆಳಗಡೆನೇನ್ ಮಾಡ್ಬೇಕಾ ಅಂತ ಮಗುನ್ ವಾಕ್ ಅದು ಕೇಳ್ಬೇಕು. ನಾವು ಎಷ್ಟು ಕಿಲೋಮೀಟರ್ ಇದ್ರೊಳಗಡೆ ಡಿಸ್ಟೆನ್ಸ್ ಒಳಗಡೆ ಮಾಡ್ಬೇಕು ಅಂತ ಕೇಳ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ 6, 8 ಎಲ್ಲ ವಾಕಿಂಗ್ ನಾವು ಜೊತೆದಲ್ಲಿ ಹೋಗ್ಬೇಕು. ಮಕ್ಕಳಿಗೆ ಏನೇನ್ ಬೇಕು, ನೀರು, ಹಾಲು, ಕಾಟನ್ ಏನೋ ತಗೊಂಡ್ಬಿಟ್ಟು ಜೊತೆಲಿ ಹೋಗ್ಬೇಕು. ಹುಷಾರಾಗಿ ನೋಡ್ಕೊಂಡು ಹುಷಾರಾಗಿ ಬರ್ಬೇಕು. So what else to be taken care of? So when babies like they are bottle feeding, clean the bottle all the time. Otherwise they will get this thing. ಬಾಯ್ಲ್ ಮಾಡ್ಬೇಕು, ವಾಶ್ ಮಾಡ್ಬೇಕು, ಒಂದು 10 ನಿಮಿಷ ಬಾಯ್ಲ್ ಮಾಡ್ಬೇಕು, ಬಾಯ್ಲ್ ಮಾಡ್ಬಿಟ್ಟು ಡ್ರೈ ಇಡಬೇಕು, ಆಮೇಲೆ ಫೀಡ್ ಮಾಡ್ಬೇಕು. ಕರೆಕ್ಟ್ ಮೇಡಮ್. And change the clothes of the baby when they get wet while feeding, while eating. So change ಅದೆಲ್ಲ ನಾವೇ ವಾಶ್ ಮಾಡೋದಿದ್ರೆ ನಾವೇ ವಾಶ್ ಮಾಡ್ಬಿಟ್ಟು ಡೆಟಾಲ್ ಎಲ್ಲ ಏನೇನ್ ಕೊಡ್ತಾರೋ ಸರ್ಫ್ ಡೆಟಾಲ್ ಕೊಡ್ತಿದ್ರೆ ವಾಶ್ ಮಾಡಿ ಮುನಿಸ್ಬಿಟ್ಟು ಫೋಲ್ಡ್ ಮಾಡಿ ಇಡ್ಬೇಕಂದ್ರೆ ಇಡ್ಬೇಕು. ಎಸ್ ಮ್ಯಾಮ್. To respond to the minor injury, if any small injury happened, the baby falls or some blood came or some red rashes, immediately use some Dettol or some medicine. At the same time call to the parents also. So response to the small injury. Can you response to the ಸ್ಮಾಲ್ ಇಂಜುರಿ ಅಂದ್ರೆ ಅದನ್ನೇನೆ. ಏನೇ ಒಂದಾದ್ರೂ ಮಗುಗೆ ಫಸ್ಟ್ ಹಚ್ಚಕ್ಕೂ ಮುಂಚೆ ಪೇರೆಂಟ್ಸ್ ನ ಕೇಳಿ ಆಮೇಲೆ ಅದನ್ನೇನೆ. ರ್ಯಾಷಸ್ ಆಗ್ಲಿ ಒಂದು ಚಿಕ್ಕ ಏನೇ ಆದ್ರೂ ಡೆಟಾಯ್ಲ್ ಹಚ್ಚಿ ಹೇಳ್ಬಿಟ್ಟು ಮಾಡ್ಬೇಕು. So all cover, but final thing, not to follow the house rule and not to steal anything. So what happened in one family, one girl, she was 20-25-year-old, and she has taken the small chips ka packet in her bag. So even though small thing keeping, it can be your job you can lose your job. So keep in mind not to steal anything, even though by mistake. Because once this thing is done, you never get a job. You will get fired or they will be removed from the. So how you make sure you should be following all the rules? ನಾನು ಅದೇ ಎಲ್ಲ ರೂಲ್ಸ್ ಫಾಲೋ ಮಾಡ್ತೀನಿ, ಆ ಥರ ಏನಿಲ್ಲ. ಅದೇ ಇವಾಗ ಒಂದೇನೇ ಒಂದು ಮುಟ್ಬೇಕಂದ್ರೆ ಅವ್ರ ಪರ್ಮಿಷನ್ ತಗೊಂಡೇ ಮುಟ್ತೀವಿ. How you respond to make sure you never without fall everything is maintained? ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ ಅಂತ? ಏನು ಮುಟ್ಟಂಗಿಲ್ಲ. ನಾವು ಹೋಗಿರೋದು ಕೆಲಸಕ್ಕೆ, ಪಾಪು ನೋಡ್ತೀವಿ. ಅವರೇ ಟೀ ಕಾಫಿ ಕುಡಿಯೋದ ಮೇಲೆ ನಾವು ಅವ್ರ ಕೊಟ್ಟಮೇಲೆ ನಾವು ಹೋಗ್ತೀವಿ. ನಮ್ಮ ಮನೆ ಇಲ್ಲ, ಅದು ಜವಾಬ್ದಾರಿ ಪಾಪು ನೋಡೋದು. ನಾವು ಅಲ್ಲಿ ಆ ಕೆಲಸ ಮಾಡ್ಬಿಟ್ಟು ಬರ್ತಾ ಇದ್ದೀವಿ. ಒಳ್ಳೆ ಹೆಸರು ಬರ್ಬೇಕು, ಒಳ್ಳೆ ಹೆಸರು ಮಾಡ್ಬೇಕು. ಅಲ್ಲಿ ಹೋಗಿ ಕಳ್ಳತನ ಮಾಡೋದು, ಅದೇ ಬ್ಯಾಗ್ ಹಾಕೊಡೋದು, ಅವ್ರಿಲ್ಲ ಅಂದ್ರೆ ಹೋಗಿ ಏನೋ ತಿನ್ಬಿಟ್ಟು ಬರೋದು, ಅದ ಕೆಲಸ ಮಾಡ್ಬಾರ್ದು. Any questions? Okay, thank you.